ಜನವರಿ 18 ಕೇರಳದ ಗೋವಿಂದಪುರಂ ಅನ್ನೋ ವಿಲೇಜಲ್ಲಿ ಶಿವಶಂಕರ್ ಅನ್ನೋ ವ್ಯಕ್ತಿ ಸೂಸೈಡ್ ಮಾಡ್ಕೊತಾರೆ. ಆ ಸೂಸೈಡ್ಗೆ ರೀಸನ್ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಈ ವ್ಯಕ್ತಿ ಬಸ್ಸಿಂದ ಇಳಿಯೋ ಟೈಮು ಅಲ್ಲಿದ್ದ ಲೇಡೀಸ್ನ ಟಚ್ ಮಾಡ್ಕೊಂಡು ಇಳಿತಾ ಇದ್ರು ಅಂತ ಪೋಸ್ಟ್ ಮಾಡಿದರು. ಆ ವಿಡಿಯೋಗೆ ಬಂದಿದ್ದ ಕಮೆಂಟ್ಸ್ ಮತ್ತು ಜನರಾಗಿರೋ ರೆಸ್ಪಾನ್ಸ್ಗೆ ಪ್ರೆಷರ್ನ ತಡ್ಕೊಳಕ್ಕಾಗ್ದಿರ ಮತ್ತು ಜನರು ಇವ್ರ ಮೇಲೆ ಕೈ ಎತ್ತಿ ತೋರಿಸ್ತಾ ಇರೋದು, ಇವ್ರ ಪೇರೆಂಟ್ಸ್ ಮೇಲೆ ಆಗ್ತಿರೋ ಕ್ವಶನ್ಸಿಂದ ದುಃಖ ಪಡ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋನ ಪೋಸ್ಟ್ ಮಾಡಿರೋ ಲೇಡಿಗೆ ಈ ವಿಷಯನ ಕೇಳಿದ್ರೆ, ಇದು ನನಗೇನು ನಡೆದಿತ್ತು ನೋಡಿ, ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇದು ನನ್ನ ತಪ್ಪೇನಿಲ್ಲ. ಆ ಮನುಷ್ಯ ಕರೆಕ್ಟಾಗಿದ್ದರೆ ಜಸ್ಟಿಸ್ಗೋಸ್ಕರ ಫೈಟ್ ಮಾಡಬೇಕು. ತುಂಬ ಇನ್ನೋಸೆಂಟ್ ಆಗಿ ಸೂಸೈಡ್ ಮಾಡಿಕೊಂಡ್ರೆ ಅದಕ್ಕೆ ನಾನೇನಕ್ಕೆ ರೆಸ್ಪಾನ್ಸಿಬಲ್ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವುದೇ ವಿಡಿಯೋ ಆಗಲಿ 2 ವರ್ಷನ್ ಇರುತ್ತೆ. ಒಂದು ಬಂದು ಒಂದು ಹುಡುಗಿ ಕಡೆಯಿಂದ, ಇನ್ನೊಂದು ಬಂದು ಹುಡುಗ ಕಡೆಯಿಂದ. ಈ ವಿಡಿಯೋನ ಪೋಸ್ಟ್ ಮಾಡಿದ್ದ ಹುಡುಗಿ ಒಂದು ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರು, ಒಂದು 10K ಫಾಲೋವರ್ಸ್ ಇದ್ದಾರೆ ಆಯಿತಾ. ಮತ್ತು ಇವರು ಪ್ರೊಫೆಸರು ಮತ್ತು ಸೈಕಾಲಜಿ ಕೂಡ ಕಲ್ತಿದ್ದಾರೆ. ಇವರು ಹೇಳೋದು ಏನಂದರೆ, ಈ ವ್ಯಕ್ತಿ ಬೇರೆ ಹುಡುಗಿಯರ ಜೊತೆ ಈ ಥರ ಅಬ್ಯೂಸ್ ಮಾಡ್ತಾ ಇರೋದು, ಈ ಥರ ಬಿಹೇವ್ ಮಾಡೋದನ್ನ ನೋಡಿ ವಿಡಿಯೋ ಮಾಡ್ತಾಯಿದ್ರು. ಈ ವಿಡಿಯೋ ಮಾಡಿದ್ನ ಅವರು ಕೂಡ ಗಮನಿಸಿ ಬಸ್ಸಿಂದ ಇಳಿಯೋ ಟೈಮು ಈ ಹುಡುಗಿನ ಕೂಡ ಟಚ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಮಾಡ್ತಾರೆ. ಮತ್ತು ಅವರು ಈ ಸೂಸೈಡ್ ವಿಷಯದಲ್ಲಿ ಏನು ಹೇಳ್ತಾರೆ ಅಂದರೆ, ನನಗೇನು ನಡೀತಲ್ಲ ಇನ್ಸಿಡೆಂಟು, ಅದನ್ನು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈ ಪೋಸ್ಟ್ ಮಾಡಿದ್ದನ್ನು ಅವರು ತುಂಬ ಸೆನ್ಸಿಟಿವ್ ಆಗಿ ತೊಗೊಂಡು ಸೂಸೈಡ್ ಮಾಡಿಕೊಂಡ್ರೆ ಅದಕ್ಕೆ ನಾನೇನಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಅದು ಅವ್ರ ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ. ಮತ್ತು ಕರೆಕ್ಟಾಗಿದ್ದೀನಿ, ನನಗೆ ರೈಟ್ ಜಸ್ಟಿಸ್ ಸಿಕ್ಕುತ್ತೆ ಅಂತ ಇವರು ಫೈಟ್ ಮಾಡ್ತಾ ಇದ್ದಾರೆ. ಇನ್ನು ಶಿವಶಂಕರ್ ಅವ್ರ ವರ್ಷನ್ಗೆ ಬಂದರೆ, ಶಿವಶಂಕರ್ ಹೇಳೋದೇನೆಂದರೆ, ನಾನು ಇದನ್ನು ಇಂಟೆನ್ಷನಾಗಿ ಮಾಡಿಲ್ಲ. ಇದು ಬಂದು ಆ ಲೇಡಿ ಯಾರು ಈ ವಿಡಿಯೋನ ಪೋಸ್ಟ್ ಮಾಡಿದಾರಲ್ಲ, ಅವರು ಫೇಮಸ್ ಆಗೋದಕ್ಕೋಸ್ಕರ ನನ್ನ ಮೇಲೆ ಫಾಲ್ಸ್ ಕಂಪ್ಲೇಂಟ್ಸ್ ಕೊಡ್ತಾ ಇದ್ದಾರೆ. ನಾನೆಂತವನು, ನನ್ನ ಕ್ಯಾರೆಕ್ಟರ್ ಎಂಥದ್ದು ಅಂತ ಆ ವ್ಯಕ್ತಿ ಪರ್ಸನ್ ನನ್ನ ಸುತ್ತಮುತ್ತ ಇರುವ ಪೇರೆಂಟ್ಸ್ಗೆ, ಫ್ಯಾಮ್ಲಿಗೆ, ಫ್ರೆಂಡ್ಸಿಗೆ ಎಲ್ಲರಿಗೂ ಗೊತ್ತು. ಅಷ್ಟು ಮಾತ್ರ ಅಲ್ಲ, ನನಗೆ ಕೆಲಸ ಕೊಟ್ಟಿರೋ ನಮ್ಮ ಬಾಸ್ಗೂ ಗೊತ್ತು ನನ್ನ ಬಿಹೇವಿಯರು ಮತ್ತು ಕ್ಯಾರೆಕ್ಟರ್ ಎಂಥದ್ದು. ಅವ್ರು ಕೂಡ ನನ್ನ ಸಪೋರ್ಟಿಗೆ ನಿಂತಿದ್ದಾರೆ. ಆದರೆ ಈ ವಿಡಿಯೋ ಏನು ಫೇಮಸ್ ಆಗಿದೆಯಲ್ಲ, ವೈರಲ್ ಆಗಿದೆ ನೋಡಿ, ಅದರಿಂದಾಗಿ ನನ್ನದು ಸುತ್ತಮುತ್ತ ಇರೋ ಜನರು ಬಂದು ನನಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಕೈ ಎತ್ತಿ ತೋರಿಸಿದ್ರೆ, ಏನು ನಿಮ್ಮ ಮಗ ಇಂಥವನ್ನ, ನೀನು ಥರ ಬಿಹೇವ್ ಮಾಡ್ತಂತ ನನಗೆ ಗೊತ್ತೇ ಇದ್ದಿಲ್ಲ ಅಂತ ಪ್ರೆಷರ್ ಆಗ್ತಾಯಿದ್ದಾರೆ ಅಂತ ತಾವು ತಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತು ತಾವು ಕಾಪಾಡ್ಕೊಂಡು ಬಂದಿದ್ದ ಒಂದು ಪ್ರೈವಸಿ ಮತ್ತು ಒಂದು 41 ವಯಸ್ಸವ್ರಿಗೆ ಇರುವ ಒಂದು ರೆಸ್ಪೆಕ್ಟು ಕೂಡ ಇದೊಂದು ಸಿಂಗಲ್ ವಿಡಿಯೋಯಿಂದ ಎಲ್ಲನೂ ಹೋಗಿದೆ ಅಂತ ದುಃಖ ಪಡ್ತಾಯಿದ್ರು. ನಾನು ಏನೂ ತಪ್ಪು ಮಾಡಿಲ್ಲ, ನನಗೂ ಕೂಡ ಒಂದು ಜಸ್ಟಿಸ್ಸು, ನಾನು ಕರೆಕ್ಟಾಗಿದ್ದೀನಿ ಅಂದ್ಬಿಟ್ಟು ಇವರು ಕೂಡ ಕೇಸ್ನ ಫೈಲ್ ಮಾಡ್ತಾಯಿದ್ದಾರೆ. ಮತ್ತು ಇದನ್ನು ಡಿಸೈಡ್ ಮಾಡಬೇಕಾಗಿರೋದು ಕೋರ್ಟು, ಯಾರು ಕೂಡ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಕರೆಕ್ಟು ಯಾರು ತಪ್ಪು ಅಂತ ಡಿಸೈಡ್ ಮಾಡೋದು ಕೇಳ್ತಾ ಇರೋದು ನೀವಾಗಲಿ, ನಾವು ಇಲ್ಲಿ ಯಾರು ಕರೆಕ್ಟು ಯಾರು ತಪ್ಪು ಅಂತ ಡಿಸೈಡ್ ಮಾಡೋದು ಆ ವಿಡಿಯೋನ ನೋಡಿದವರು ಅಲ್ಲ, ಕಮೆಂಟ್ಸ್ ಮಾಡೋದು ಅಲ್ಲ. ಇದನ್ನು ಡಿಸೈಡ್ ಮಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದರಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತೆ. ಬಸ್ಸಲ್ಲಿ CC ಕ್ಯಾಮ್ರಾ ಇದ್ದರೆ ಅಲ್ಲಿದ್ದ ಜನರನ್ನ ವಿಚಾರಿಸಿ, ಮತ್ತು ಈ ಪೇಸ್ಟ್ ಮಾಡಿರೋ ವಿಡಿಯೋಗಿಂತ ಮುಂಚೆ ಏನು ವಿಡಿಯೋ ಇತ್ತು, ಮತ್ತು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದೆ ಅಂತ ಒಂದು ಕಂಪ್ಲೀಟ್ ಒಂದು ಇನ್ವೆಸ್ಟಿಗೇಷನ್ನ ಡಿಸೈಡ್ ಮಾಡಿ ಆಮೇಲೆ ಯಾರು ಕಲ್ಪ್ರಿಟ್ ಅಂತ ತಿಳಿಸ್ತಾರೆ. ಅಲ್ಲೋರ್ಗೂ ಕೂಡ ಯಾರು ಕೂಡ ಕಲ್ಪ್ರಿಟ್ ಅಂತ ನೀವು ನಾವಾಗಲಿ ಇಲ್ಲ ಸೊಸೈಟಿ ಆಗಲಿ ಸೀಲ್ ಮಾಡೋಕ್ಕಾಗಲ್ಲ. ಮತ್ತು ಪ್ರೈವಸಿ ವಿಷಯಕ್ಕೆ ಬಂದರೆ, ನಾವು ಇವಾಗಿರೋ ಜನ್ರೇಷನಲ್ಲಿ ಪ್ರೈವೇಟಾಗಿ ನಾವು ಸೇಫಾಗಿ ಇರ್ತೀವಿ ಅನ್ನೋದು ಕಂಪ್ಲೀಟಾಗಿ ಫಾಲ್ಸ್. ನೀವು ಸೇಫಾಗಿ ಇದ್ದೀರಾ ಅಂದ್ಕೊತೀರಾ, ಬಟ್ ನಿಮ್ಮ ಸುತ್ತಮುತ್ತ ಇರೋ ಜನರಿಂದ ನೀವು ನಿಮ್ಮ ಪ್ರೈವಸಿ ಹಾಳಾಗೋ ಚಾನ್ಸಸ್ ಕೊಡ್ತಾರೆ. ಅದಕ್ಕೋಸ್ಕರ ಇವಾಗಿರೋ ಟೈಮಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದರೆ ಒಂದು ಲೇಯರ್ ಆಫ್ ಸ್ಕಿನ್ನ ಕ್ರಿಯೇಟ್ ಮಾಡ್ಕೊಬೇಕು. ಎಷ್ಟೇ ಅವಮಾನ ಆದರೂ ಕೂಡ ಸಹಿಸಿ ನಿಂತ್ಕೊತೀನಿ, ಏನಾದರೂ ಕೂಡ ನಾನು ಆ ಪ್ರಾಬ್ಲಮ್ನ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಇವಾಗಿರೋ ಜನ್ರೇಷನ್ ಬದುಕೋಕ್ಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.